ಹಾಗಾದ್ರೆ ಆನಂದ್ ಗುರೂಜಿಗೆ ಈ ನಿಮ್ಮ ಚಾನೆಲ್ ಮೇಲೆ ಮತ್ತೆ ಕೃಷ್ಣಮೂರ್ತಿ ಮೇಲೆ ಟಾರ್ಗೆಟ್ ಯಾಕೆ? ಎಸ್, ಇದೇನಾಗುತ್ತೆ, ನಾವು 40 ವರ್ಷದಿಂದ ಆನಂದ್ ಗುರೂಜಿ ಆಶ್ರಮ ಕಟ್ಟವ್ರಂತ ಮಾಹಿತಿ ಬರುತ್ತೆ. ಆ ಜಾಗ ಸರ್ಕಾರಿ ಜಾಗ ಅಂತ ನಮಗೆ ಗೊತ್ತಾಗುತ್ತೆ. ಆ ಸರ್ಕಾರಿ ಜಾಗಕ್ಕೆ ಆನಂದ್ ಗುರೂಜಿ 1.5 ಕೋಟಿ ದುಡ್ಡು ಎತ್ಕೊಂಡು ಇಡೀ ನಮ್ಮ ಲೋಕಲ್ ಏನು ಚಿಕ್ಕಜಾಲ ವ್ಯಾಪ್ತಿ ಪೊಲೀಸ್ ಸ್ಟೇಷನ್ ಜಾಲ ಹೋಬಳಿ ವ್ಯಾಪ್ತಿಯಲ್ಲಿ ಇರುವಂತ ಬಿಲ್ಡರ್ಸ್ಗಳ ಹತ್ರ ಓಡಾಡ್ತಾರೆ. ಏನು ನನಗೆ ಈ ಡಾಕ್ಯುಮೆಂಟ್ ಮಾಡ್ಕೊಡಿ ಅಂತ. ಆದ್ರೆ ಯಾವ ತಹಸೀಲ್ದಾರ್, ಯಾವ DC, ಯಾವ AC ಕೂಡ ಡಾಕ್ಯುಮೆಂಟ್ ಆನಂದ್ ಗುರೂಜಿ ಮಾಡ್ಕೊಡಲ್ಲ. ಯಾಕೆ ಮಾಡ್ಕೊಡಲ್ಲ ಅಂತಂದ್ರೆ ಆಲ್ರೆಡಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಲ್ಲಿ ವಜಾ ಆಗಿ ಇವ್ರದ್ದು ಸರ್ಕಾರಿ ಜಾಗ ಅಂತಾನೆ ಇದೆ, ಡಾಕ್ಯುಮೆಂಟ್ ಕೊಡ್ತೀರಿ. ಆವಾಗ ಆನಂದ್ ಗುರೂಜಿ ಏನ್ ಮಾಡ್ತಾರೆ, 2023-24 ಇಸ್ವಿಯಲ್ಲಿ MC ಹತ್ರ ಹೋಗಿ ಡೈರೆಕ್ಟ್ ಆಗಿ ಆರ್ಡರ್ ಮಾಡಿಸ್ಕೊಂಡ್ಬಂದು ಅವ್ರ ಹೆಸರು ಪಾಣಿ ಮಾಡಿಸ್ಕೊಂಡ್ಬಿಡ್ತಾರೆ. ಯಾರೋ ಮಾಡ್ದಿದ್ದವ್ರು AC ಹೆಂಗೆ ಪಾಣಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಟೋರಿ ಸಾಮ್ರಾಟ ನಾವೇ ಮಾಡ್ತೀರಿ. ಆವಾಗ ಸ್ವಾಮಿ ಏನ್ ಮಾಡ್ತಾರೆ, ನನ್ಗೂ ಸ್ವಾಮಿಗೆ ಯಾವತ್ತೂ ನೋಡಿರ್ಲಿಲ್ಲ. ಸ್ವಾಮಿ ಏನ್ ಮಾಡ್ತಾರೆ, ನಂಜಪ್ಪ ಅನ್ನೋ ವ್ಯಕ್ತಿನ ಕಳಿಸ್ತಾರೆ. ಇವ್ರ ಹತ್ರ ಮಾತಾಡಪ್ಪ, ಅದೇನೋ ಸ್ಟೋರಿ ಅಂತೆ, CD ಅಂತೆ, ಏನೇನೋ ಮಾಡ್ತಾವ್ರೆ ಅಂತ. ಆದ್ರೆ ಯಾವತ್ತೂ ನಾನು CD ಸುದ್ದಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾತಾಡೇ ಇಲ್ಲ. ಆನಂದ್ ಗುರೂಜಿ ಮಿಸ್ಟಿಕ್ ಜಮೀನ್ ಬಗ್ಗೆನೇ ಚರ್ಚೆ ಮಾಡ್ಕೊಂಡು ಬರ್ತಾ ಇರ್ತೀನಿ. 3 ಜನ ಬರ್ತಾರೆ, 4 ಜನ ಬರ್ತಾರೆ, ರಕ್ಷಣಾ ವೇದಿಕೆಯವರು ಬರ್ತಾರೆ, ಅವ್ರ ಜೊತೆಯಲ್ಲಿ ಇರೋಂತ P ಮೂರ್ತಣ್ಣ ಹೇಳ್ತಾರೆ, ಯಾಕೆ ಬ್ರದರ್ ನಮ್ಮವ್ರು ಯಾಕೆ ಹಿಂಗೆಲ್ಲ ಮಾಡ್ತೀರಾ? ಮೂರ್ತಣ್ಣ ಹಂಗಲ್ಲ, ಈ ಜಮೀನ್ ಸರ್ಕಾರಿ ಜಾಗದ್ದು, ಇವೆಲ್ಲ ನಾನು ಎಲ್ಲರಿಗೂ ಹೇಳ್ತೀನಿ. ಆವಾಗ ನಾನು ಇವ್ರ ಮಾತು ಕೇಳಲ್ಲ ಅಂದಿದ ತಕ್ಷಣ ಇವ್ರು ಮಾಡ್ತಾರೆ, ಡೈರೆಕ್ಟ್ ಆಗಿ ಹೋಗಿ ಕೋರ್ಟ್ಗೆ ಹೋಗ್ತಾರೆ, ಸ್ಟೇ ತರ್ತಾರೆ. ಅವ್ರಿಗೆ ಯಾವಾಗ ಸ್ಟೇ ತರ್ತಾರೋ, ಸ್ಟೇ ಬಂದಾಗಿಂದ ಸ್ಟಿಲ್ ಈಗ ತನಕ ಒಂದು ಸ್ಟೋರಿನೂ ಆನಂದ್ ಗುರೂಜಿ ವಿಚಾರದಲ್ಲಿ ನಾವು ಯಾವತ್ತೂ ಸ್ಟೋರಿಗಳು ಮಾಡಿದವರಲ್ಲ. ಆನಂದ್ ಗುರೂಜಿ ವಿಚಾರ ಎಲ್ಲೂ ಧ್ವನಿ ಎತ್ತಿಲ್ಲ. ಆಮೇಲೆ M-Live ಅಲ್ಲಿ 8ನೇ ತಾರೀಕಿಗೆ ಸ್ಟಾಪ್ ಆಗುತ್ತೆ ಇದೇ ತಿಂಗಳು. ಆ 8ನೇ ತಾರೀಕಲ್ಲಿ ಏನಕ್ಕೆ ಸ್ಟಾಪ್ ಆಗುತ್ತೆ, ಮುಂದಕ್ಕೆ ಯಾಕೆ ಹಾಕಿಲ್ಲ ಅಂದ್ರೆ, ಇದೇ DCP ಅಮೃತಹಳ್ಳಿ DCP ಅವರು ನನಗೆ ಕರ್ಸ್ಕೊಳ್ತಾರೆ, ನಿನ್ಗೂ ಆನಂದ್ ಗುರೂಜಿಗೆ ಏನ್ ಸಂಬಂಧ ಅಂತ ಕೇಳ್ತಾರೆ. ಹೇಳ್ತೀನಿ ಸರ್, 5 ಜನ ಹೆಣ್ಮಕ್ಳ ಜೊತೆ ನಾನು ಮಲಗ್ತೀನಿ ಅಂತ ನಮ್ಗೆ ಹೇಳ್ತಾರೆ ಅಂದ್ರೆ, 5 ಜನ ಹೆಣ್ಮಕ್ಳು ಯಾರು, ಯಾವ ಡಿಪಾರ್ಟ್ಮೆಂಟ್ ಅವರು? ಸ್ವಾಮೀಜಿಗೂ ಕಾಲಿಗೆ ಬೀಳೋ ಹೆಣ್ಮಕ್ಳ, ಅಥವಾ ನನ್ನ ಮನೆಯಲ್ಲಿ ಇರೋ ಹೆಣ್ಮಕ್ಳು, ಇಲ್ಲ ಬೇರೆ ಹೆಣ್ಮಕ್ಳ? ಸ್ವಾಮಿ ಅಂತ ಎಪ್ಪನ ಕಾಲಿಗೆ ಬೀಳೋರು 5 ಜನ ಹೆಣ್ಮಕ್ಳು ಯಾರು ಬತ್ತೆ? ಮಲಗಿದ್ರು ತಪ್ಪಿಲ್ಲ ಅಂತಂದ್ರೆ ಈ ಪದವನ್ನ ಮಾತಾಡ್ತಾ ಇದ್ದೀರಾ? ಎಸ್ ಮೇಡಮ್, ಕೃಷ್ಣಮೂರ್ತಿ ಅವರೇ, ಆಡಿಯೋದಲ್ಲಿರೋದನ್ನ ಮಾತಾಡ್ತಾ ಇದ್ದೀರಾ? ಎಸ್ ಮೇಡಮ್, ಇದಲ್ಲ ಈ ಆಡಿಯೋ ಇನ್ನೊಂದ್ಸಲ ಕೇಳಿಸ್ಕೊಂಡ್ರೆ ಒಳ್ಳೇದಂತ. ಅವ್ರು ಏನ್ ಮಾತಾಡಿದ್ದಾರೆ? ಮೇಡಮ್ ನಿಮಗೆ ನಾನು ಐಡಿಯಾ ಕೊಡ್ತೀನಿ. ಮೇಡಮ್ ನಮ್ಮ ಹತ್ರ 4 ಆಡಿಯೋ ಇದಾವೆ. ದಲಿತರನ್ನ ಬೈದಿರುವಂತ ಪದ ಇನ್ನು ನಾನು ರಿಲೀಸ್ ಮಾಡಿಲ್ಲ, ಎಲ್ಲಾನು ನಿಮ್ ಮುಂದೆನೆ ಕೊಡ್ತೀನಿ. ಯಾಕೆ ರಿಲೀಸ್? ಒಂದ್ ಸೆಕೆಂಡ್ ನೋಡಿ, ನಾನು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಜಯಮ್ಮ ಸುಮ್ನಿರಿ. ಯಾಕೆ ಸರ್? ಈಗ ಇದೇ ನೀವು ದಿಸ್ ಇಸ್ ದ ರೈಟ್ ಟೈಮ್ ಅಲ್ವಾ? ಎಸ್ ದಿಸ್ ಇಸ್ ದ ರೈಟ್ ಟೈಮ್ ಅಲ್ವಾ? ನಂದು ಇಂಪಾರ್ಟೆಂಟ್ ಟೈಮ್ ಇದು. ನಾನು ಒಂದು ನಿಮಿಷ ಬ್ರೇಕ್ ಕೊಡ್ಬೇಕಾ ನಿಮ್ಗೆ? ಇಲ್ಲ ಹೇಳಿ, ಕಳಿಸ್ಕೊಡ್ತೀರಾ? ನಾನು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅವ್ರು ಯಾವತ್ತು ಜಾತಿ ಧರ್ಮ ಯಾವತ್ತು ನೋಡಿದವ್ರೆ ಎಲ್ಲರನ್ನೂ ನೀವು ಒಬ್ಬ ವ್ಯಕ್ತಿ ಪರ ಕೂತ್ಕೊಂಡು ಅಲ್ಲಿ ಚರ್ಚೆ ಮಾಡಬೇಡಿ. ಕೇಳಿಸ್ಕೊಳ್ಳಿ ಜಯಮ್ ಅವರೇ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಒಬ್ಬ ವ್ಯಕ್ತಿ ಪರವಾಗಿ ಮಾತಾಡಂಗಿಲ್ಲ. ಕೃಷ್ಣಮೂರ್ತಿ ಅವ್ರ ಮಾತನ್ನ ತಗೋಬೇಡಿ. ಇಲ್ಲ, ನನ್ನ ಕೇಳಿಸ್ಕೊಳ್ಳಿ, ನಾನು ವಿದ್ಯಾ ಮಾತಾಡ್ತಾ ಇರೋದು. ದಿಸ್ ಇಸ್ ದ ರೈಟ್ ಟೈಮ್. ಪ್ಲೀಸ್ ಅದನ್ನ ನನ್ನ ಚಾನೆಲ್ ಅಲ್ಲಿ ನಿಮ್ಮನ್ನ ಈಗ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರಿಗೆ ಶೇರ್ ಮಾಡ್ತೀರಾ? ಈಗಲೇ ಮಾಡ್ತೀವಿ ಮೇಡಮ್. ಅದೇನಾಗಿದೆ, ನಮಗೆ ಜಾಸ್ತಿ ರೆಕಾರ್ಡು ನಮಗೆ 18-19 ನಿಮಿಷ ಇರೋದಕ್ಕೋಸ್ಕರ ವಾಟ್ಸಪ್ಗೆ ಹೋಗಲ್ಲ. ಮೇಲ್ ಐಡಿ ಇದೆ. ಈಗ ನಮ್ಮ ಹುಡುಗನ ನಿಮ್ಮ ಯಾವ್ದಾದ್ರು ಮೇಲ್ ಐಡಿ ಇದ್ರೆ ಕೊಡಿ. ನಮ್ಮ ಹುಡುಗ 2 ರೆಕಾರ್ಡ್ ಅನ್ನ ನಿಮಗೆ ಕಳಿಸ್ತಾರೆ. ಈ 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನನ್ ತಪ್ಪಿಲ್ಲ ಅನ್ನೋ ರೆಕಾರ್ಡ್ ಅನ್ನ ಕೇಳಿಸ್ಕೊಂಡು ನೀವೇನ್ ಉತ್ತರ ಕೊಡ್ತೀರಾ? ನೀವೇ ರೆಕಾರ್ಡ್ ಕೇಳಿಸ್ಕೊಂಡಿದೀವಿ, ಅದನ್ನ ಕೇಳಿಸ್ಕೊಂಡಿದೀವಿ, 2 ಸಲ ಹಾಕಿದ್ವಿ. 1 ಸೆಕೆಂಡ್, ದಿವ್ಯಾ ವಸಂತ ಅವರೇ ಪ್ಲೇ ಕೊಟ್ರು, ನಮ್ಗೆ ಪ್ಲೇ ಮಾಡಿದೀವಿ. ಅದನ್ನ ಹೊರತುಪಡಿಸಿ ಮಾತಾಡಬಾರ್ದು ಪದವನ್ನ ಅವ್ರು ಬಳಸಿದ್ದಾರೆ ಅಂತಂದ್ರಿ. ಕಳಿಸ್ಬೋದಾ ದಯವಿಟ್ಟು ಅದನ್ನ ನಮ್ಗೆ? ಎಸ್ ಮೇಡಮ್, ಅದು ಈಗ ನಿಮ್ಗೆ ಈಗ ಆಡಿಯೋದಲ್ಲಿ ಈಗ ನಿಮ್ದು ಮೇಲ್ ಐಡಿ ಕಳಿಸಿ. 2 ಆಡಿಯೋ ಇದೆ ನಿಮ್ಗೆ. 2 ಆಡಿಯೋನ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. 15 ನಿಮಿಷದ ಲಾಂಗ್ ಇದೆ ಅಂತನಾ? ದಯವಿಟ್ಟು ನೀವು ಕಾಲ್ ನ ಮತ್ತೆ ರಿಸೀವ್ ಮಾಡ್ಬೇಕು ಕೃಷ್ಣಮೂರ್ತಿ ಅವರೇ. ಈಗ ಆಮೇಲೆ ಅದು ಅವರು